ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಲಾಸ್ ಮೇಕಿಂಗ್ ಕಂಪ್ನೀಸ್ ಪೇಯಿಂಗ್ ಡಿವಿಡೆಂಡ್ಸ್. 39 ಕಂಪ್ನಿ ಮನಿ ಕಂಟ್ರೋಲ್ ಸ್ಟಡಿ ಪ್ರಕಾರ ಅವರು ನೆಟ್ ಲಾಸ್ ಡಿಕ್ಲೇರ್ ಮಾಡಿದರು 2025-26 ಡಿವಿಡೆಂಡ್ಸನ್ನು ಕೊಟ್ಟಿದ್ದಾರೆ ಶೇರ್ ಹೋಲ್ಡರ್ಸ್ಗೆ. ಇದು ಮೇನ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಯೂಶ್ವಲಿ ಈ ಕಂಪ್ನಿಗಳಲ್ಲಿ ಪ್ರಮೋಟರ್ ಸ್ಟೇಕೆ ತುಂಬ ಜಾಸ್ತಿ ಇದೆ, ಬಿಟ್ವೀನ್ 37 to 82% ಇದೆ. ಅವಾಗೇನಾಗುತ್ತೆ, ಡಿವಿಡೆಂಡ್ ಕೊಟ್ಟರೆ ಮ್ಯಾಕ್ಸಿಮಮ್ ಡಿವಿಡೆಂಡು ಹೋಗ್ತಾ ಇರೋದು ಪ್ರಮೋಟರ್ಸಿಗೆ, ಬೇರೆ ಶೇರ್ ಹೋಲ್ಡರ್ಸು ಕಮ್ಮಿ ಇರ್ತಾರೆ. ಸೊ ಆವಾಗ ಕಂಪ್ನಿ ಲಾಸ್ ಮಾಡ್ಕೊಂಡಿದ್ರು ಹಳೆ ಪ್ರಾಫಿಟ್ಸಿಂದ ಡಿವಿಡೆಂಡ್ಸ್ ಕೊಡ್ತಾ ಇದ್ದಾರೆ. ಇದು ಇಂಡಿಯನ್ ಲಾ ಪ್ರಕಾರ ಅಲೌಡು, ಹಿಂದಿನ ಪ್ರಾಫಿಟ್ಸು ಡಿವಿಡೆಂಡ್ ಕೊಡ್ಬೋದು, ಆದರೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ನ್ಯೂಸ್ ನಂಬರ್ 2, PM ಮೋದಿ ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ PM. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಜೂನ್ 10ಗೆ. ಯಾಕಂದರೆ ಅವರೀಗ 3ನೇ ಟರ್ಮಲ್ಲಿ ಇದ್ದಾರೆ ಹಾಗೂ 26 ಮೇ 2014ಗೆ ಫಸ್ಟ್ ಟೈಮ್ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಇದ್ರ ಮುಂಚೆ ಜವಾಹರ್ಲಾಲ್ ನೆಹರು ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ PM ಆಗಿದ್ದರು. ಎಲೆಕ್ಟೆಡ್ PM ಅಂದರೆ ಎಲೆಕ್ಷನ್ಸ್ ಮಾಡಿ ಆವಾಗ PM ಆಗಿದ್ದು. ಜವಾಹರ್ಲಾಲ್ ನೆಹರು ಸ್ಟಾರ್ಟಿಂಗಲ್ಲಿ ಎಲೆಕ್ಷನ್ ಇಲ್ಲದೇ PM ಆಗಿದ್ದರು. ಸೊ ಅವರ ಫುಲ್ ಟರ್ಮು ಕೌಂಟ್ ಆಗೋದಿಲ್ಲ ಆ್ಯಸ್ ದಿ PM ಇನ್ ಟರ್ಮ್ಸ್ ಆಫ್ ದ ಎಲೆಕ್ಟ್ ಮಾಡಿ ಆಗಿದ್ದು. ಆದರೆ ಜವಾಹರ್ಲಾಲ್ ನೆಹರು ಅವರು ಟೋಟಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ದಿದ್ದು 16 ಇಯರ್ಸು. ಅದು ಸದ್ಯಕ್ಕೆ ಇನ್ನೂ ಬೀಟ್ ಆಗಿಲ್ಲ. ಮೋದಿ ಅವ್ರದ್ದು ಸದ್ಯಕ್ಕೆ 12 ಇಯರ್ಸ್ ಆಗಿದೆ. ನ್ಯೂಸ್ ನಂಬರ್ 3, GDP ಫಿಗರ್ಸ್ ಆ್ಯಂಡ್ RBI ಅನೌನ್ಸ್ಮೆಂಟ್ ಟುಮಾರೋ. ನಾಳೆ ಗೌರ್ಮೆಂಟು GDP ಫಿಗರ್ಸ್ 2025-26ಗೆ ಹಾಗೂ ಮಾರ್ಚ್ ಕ್ವಾರ್ಟ್ರಿಗೆ ಏನು GDP ಫಿಗರ್ಸ್ ಬಂದಿದೆ ಅಂತ ಅನೌನ್ಸ್ ಮಾಡ್ತಾರೆ. ಹಾಗೂ ಅದೇ ಥರ RBI ಅವರ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಹಾಗೂ ಆ ಡಿಸಿಷನ್ನು ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಬೇಕಾ ಇಲ್ವಾ ಅಂತ ಆ ಡಿಸಿಷನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಅನೌನ್ಸ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ RBI ಇಂಟ್ರೆಸ್ಟ್ ರೇಟ್ಸನ್ನು ಚೇಂಜ್ ಮಾಡೋದಿಲ್ಲ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕ್ರೂಡ್ ಆಯಿಲ್ ಪ್ರೈಸಸ್ ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು, ಅಪ್ರಾಕ್ಸಿಮೇಟ್ಲಿ $94 per ಬ್ಯಾರಲ್ ಇದೆ. ಇದೊಂದು ಒಳ್ಳೆ ಸೈನು. ಮಾರುತಿ ಸುಜುಕಿ ಇವತ್ತು ಅನೌನ್ಸ್ ಮಾಡಿದ್ದಾರೆ, ಇಂಡಿಯಾದ ಫಸ್ಟ್ ಫ್ಲೆಕ್ಸ್ ಫ್ಯೂಲ್ ಪ್ಯಾಸೆಂಜರ್ ಕಾರ್ ವ್ಯಾಗನ್ ಆರ್ ಫ್ಲೆಕ್ಸ್ ಫ್ಯೂಲನ್ನು ಲಾಂಚ್ ಮಾಡಿದ್ದಾರೆ. ಹಾಗೂ ಮಾರುತಿ ಸುಜುಕಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಾರು ಎಥನಾಲ್ ಬ್ಲೆಂಡೆಡು, ಅಂದರೆ 20% ಎಥನಾಲು 80% ಪೆಟ್ರೋಲು, ಆ ರೇಂಜಿಂದ 100% ಎಥನಾಲ್ವರೆಗೂ ಈ ಕಾರು ರನ್ ಆಗ್ಬೋದು ಈ ಥರ ಫ್ಯೂಲ್ ಮೇಲೆ ಅಂತ. ಸೊ ಫ್ಯೂಚರಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ಟೆಕ್ನಾಲಜಿ, ಯಾಕಂದರೆ ಆವಾಗ ಪೆಟ್ರೋಲ್ದು ಡಿಪೆಂಡೆನ್ಸಿ ಇಂಡಿಯಾದಲ್ಲಿ ಕಮ್ಮಿ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 11 ಪಾಯಿಂಟ್ ಅಪ್ಪು 23,470 ಕ್ಲೋಸ್ ಆಯಿತು. ಸೆನ್ಸೆಕ್ಸು 14 ಪಾಯಿಂಟ್ ಅಪ್ಪು 74,360 ಕ್ಲೋಸ್ ಆಯಿತು. ಇವತ್ತು ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ ಮಾರ್ಕೆಟಲ್ಲಿ, ಒಂದು ರೇಂಜಲ್ಲೇ ಟ್ರೇಡ್ ಆಗ್ತಾಯಿತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ ಕಂಪನಿ 3.48% ಅಪ್ಪು, ಎಟರ್ನಲ್ 2.98% ಅಪ್ಪು, ಕೋಲ್ ಇಂಡಿಯಾ 1.98% ಅಪ್ಪು. ಟಾಪ್ ಲೂಸರ್ಸು ಇನ್ಫೋಸಿಸ್ 1.74% ಡೌನು, ಬಜಾಜ್ ಫಿನ್ಸರ್ವ್ 1.42% ಡೌನು ಹಾಗೂ ಹಿಂಡಾಲ್ಕೋ 1.17% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹ್ಯುಂಡೈ ಮೋಟರ್ಸ್ 3.54% ಅಪ್ಪು, CG ಪವರ್ 3.45% ಅಪ್ಪು, REC 2.93% ಅಪ್ಪು. ಟಾಪ್ ಲೂಸರ್ಸು ಬಾಷ್ 2.01% ಡೌನು, HAL 1.71% ಡೌನು, ಸೋಲಾರ್ ಇಂಡಸ್ಟ್ರೀಸ್ 1.53% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,608 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,387 ಸ್ಟಾಕ್ಸು, 54% ಅಪ್ಪು 46% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,617 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,741 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,611 per ಗ್ರಾಮು, ಸಿಲ್ವರ್ 280 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 95.79 rupees, €1 111.35 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಬ್ರಿಟಾನಿಯಾ 52 ವೀಕ್ ಲೋ 5,035, ಕ್ಲೋಸಿಂಗ್ 5,090. ITC 275 52 ವೀಕ್ ಲೋ, ಕ್ಲೋಸಿಂಗು 280. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.52% ಡೌನು, ಜಪಾನ್ 1.44% ಡೌನು, ಜರ್ಮನಿ 0.4% ಅಪ್ಪು, ಫ್ರಾನ್ಸ್ 1.08% ಅಪ್ಪು, UK 0.18% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.89% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ.
ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.